ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸಾಧನ ಶಂಕರ್ ಅಕಾಡೆಮಿ HSTR, GPSTR, PSTR, ಕರ್ನಾಟಕ TETಗೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸಸ್ಗಳನ್ನು ನಮ್ಮ ಸಾಧನ ಶಂಕರ್ ಅಕಾಡೆಮಿ ಆ್ಯಪಲ್ಲಿ ಕೋರ್ಸಸ್ಗಳನ್ನು ಮಾಡಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ದೀವಿ ಸ್ನೇಹಿತರೆ. ಜಾಯ್ನ್ ಆಗಿ ಮ್ಯಾಕ್ಸಿಮಮ್ ಕ್ಲಾಸಸ್ಗಳನ್ನು ಎಂಜಾಯ್ ಮಾಡಿ ಮತ್ತು ಒಂದು ಬ್ಯೂಟಿಫುಲ್ ಸರ್ಕಾರಿ ಹುದ್ದೆಯನ್ನು ಪಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈಗ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ PC ಓಲ್ಡ್ MCQs 2008 ಏನಿದೆ ಅಲ್ವಾ, ಆ 2008ರಲ್ಲಿ ಏನು ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ಗಳು ಬಂದಿದ್ದು ಅದನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಕ್ಲಾಸಸ್ಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀವಿ. ಯಾರೆಲ್ಲ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಸ್ನೇಹಿತರೆ. ನೋಡಿ, ಫಸ್ಟ್ ಈ ಕ್ವಶನ್ ಈ ಮೊನ್ನೆ ಸಿವಿಲ್ ಎಕ್ಸಾಮ್ ನಡೀತು, ಅದರಲ್ಲೂ ಕೂಡ ಬಂದಿರತಕ್ಕಂಥ ಪ್ರಶ್ನೆನೇ ಇದು. ಬಟ್ ಅದ್ರ ಬೇರೆ ಥರ ಬಂದಿತ್ತು. ಬಟ್ ಇಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಈಗ ಗನ್ ಮೆಟಲ್ ಅಂತ ಇದೆಯಲ್ವಾ, ಇದನ್ನು ನಾವು ತುಪಾಕಿ ಲೋಹ ಅಂತಲೂ ಕೂಡ ಕರಿತೀವಿ ಕನ್ನಡದಲ್ಲಿ. ತುಪಾಕಿ ಲೋಹ, ತುಪಾಕಿ ಲೋಹ. ಕ್ಲಿಯರ್? ಇದು ಯಾವುದರ ಮಿಶ್ರಲೋಹ ಅಂತ ಇದೆ. ಕ್ಲಿಯರ್? ಇದು ಯಾವುದರ ಮಿಶ್ರಲೋಹ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ನಾನು ತಾಮ್ರದ ಮಿಶ್ರಲೋಹ, ಕಾಪರ್ ಅಲಾಯ್ಸ್, ತಾಮ್ರದ ಮಿಶ್ರಲೋಹ. ಕ್ಲಿಯರ್? ತಾಮ್ರದ ಮಿಶ್ರಲೋಹ, ತಾಮ್ರದ ಮಿಶ್ರಲೋಹ. ಸಿಂಪಲ್: ಹಿತ್ತಾಳೆ, ಕಂಚು, ಜರ್ಮನ್ ಸಿಲ್ವರ್ ಅಂಡ್ ಗನ್ ಮೆಟಲ್ ಅಂತ. ಗನ್ ಮೆಟಲ್, ಜರ್ಮನ್ ಸಿಲ್ವರ್ ಅಂಡ್ ಗನ್ ಮೆಟಲ್. ಇಂಗ್ಲೀಷಲ್ಲಿ ಬ್ರಾಸ್ ಅಂಡ್ ಬ್ರಾಂಜ್. ಕ್ಲಿಯರ್? ಅಂಡ್ ಜರ್ಮನ್ ಸಿಲ್ವರ್, ಗನ್ ಮೆಟಲ್ ಸೇಮ್. ನೆಕ್ಸ್ಟ್ ಸಿಂಪಲ್: ತಾಸ, ತಾತ, ತಾಸ, ತಾತ ಅಂಡ್ ನೀಸ. ಈ ಥರ ಒಂದು ಕೋಡ್ ವರ್ಡಲ್ಲಿ ನಾನು ಕಲಿಸಿದ್ದೆ. ಬಟ್ ಆದರೆ ಈ ಎಕ್ಸಾಮಲ್ಲಿ, ಸಿವಿಲ್ ಎಕ್ಸಾಮಲ್ಲಿ ಅವನೇನು ಮಾಡಿಬಿಟ್ಟ ಅಂದರೆ ಇದರ ಸಿಂಬಲ್ ಕೇಳಿಬಿಟ್ಟ ಅವ. CUZN. ಕ್ಲಿಯರ್? CUSN, CUZNNI. ನೋಡಿ, ನೀವು ಸಿಂಬಲ್ಲು ಕೂಡ ಕಲಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಈಗ ಜನರಲ್ ಸೈನ್ಸನ್ನು ಫೇಸ್ ಮಾಡಬೇಕಾದ್ರೆ. ಸಿಂಪಲ್: CUSN ಅಂಡ್ ZN. ಕ್ಲಿಯರ್? ಇದು ಕೂಡ ಕೋಡ್ ವರ್ಡ್ ಮಾಡ್ಕೋಬೋದು. CUZN, CUSN, CUZN, CUSN, NIZN ಅಂತ. ಕ್ಲಿಯರ್? ಈ ಥರ ಕೋಡ್ ವರ್ಡ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟ್ ಗೊತ್ತಾಗ್ಬಿಡುತ್ತೆ. ಈಗ ಗನ್ ಮೆಟಲ್ ಅಂತಕ್ಕಂಥದ್ದು ಯಾವುದರ ಅಲಾಯಿಸ್ ಅಂತ ಹೇಳಿದ್ರೆ ದಟ್ ಈಸ್ ಬ್ಯೂಟಿಫುಲ್ ಕಾಪರ್ ಅಲಾಯಿಸ್. ಓಕೆ, ಏನು ತಾಮ್ರ ಏನಿದೆ, ಈ ತಾಮ್ರದ ಮಿಶ್ರಲೋಹಗಳು ಯಾವುದು? ಹಿತ್ತಾಳೆ, ಕಂಚು, ಜರ್ಮನ್ ಸಿಲ್ವರ್, ಗನ್ ಮೆಟಲ್, ಮತ್ತು ಇನ್ನೂ ಹೇಳಿದೆ ನಾನು ಗಿಡ್ಡ ಅಬಿ, ಗ್ಲೀಡಿಂಗ್ ಮೆಟಲ್, ಅಬಿಸಿಯನ್ ಗೋಲ್ಡ್, ಡಚ್ ಮೆಟಲ್. ಕ್ಲಿಯರ್? ನೆಕ್ಸ್ಟ್ ಮಂಜ್ ಮೆಟಲ್, ಮಂಜ್ ಮೆಟಲ್. ನೋಡಿ, ಇವೆಲ್ಲವೂ ಕೂಡ ಯಾವುದರ ಮಿಶ್ರಲೋಹ ಅಂದರೆ ದಟ್ ಈಸ್ ತಾಮ್ರದ ಮಿಶ್ರಲೋಹ. ಹಾಗಾಗಿ ಕಾಪರ್ ಅಲಾಯ್ಸ್ ಇಷ್ಟು ಕೂಡ ಗಿಡ್ಡ ಅಬಿ ಡಚ್ ತಗೊಂಡು ಮಂಜನ ಹತ್ರ ಹೋದ ಅಂತ, ಹಿತ್ತಾಳೆ ತಗೊಂಡು ಡಚ್ ಹೋಗಿ ಮಂಜನ ಹತ್ರ ಹೋದ. ಒಟ್ಟು ಅದು ಆ್ಯಪಲ್ಲಿ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ಮತ್ತು ಕಬ್ಬಿಣದ ಮಿಶ್ರಲೋಹ ಅದು ಕೂಡ ನಿಮಗೆ ಗೊತ್ತಿರಲಿ. ಕಬ್ಬಿಣ ಕಾರ್ಬನ್ಗೆ ಕಬ್ಬಿಣಕ್ಕೆ ಕಾರ್ಬನ್ ಹಾಕು, ಸ್ಟೀಲ್ ಈಸ್ ರೆಡಿ ಅಂತ. ಕ್ಲಿಯರ್? ಕಬ್ಬಿಣಕ್ಕೆ ಕಾರ್ಬನ್ ಹಾಕಿದರೆ ಸ್ಟೀಲ್ ಈಸ್ ರೆಡಿ. ನೆಕ್ಸ್ಟ್ ನಿಕ್ಕಲ್ ಸ್ಟೀಲ್, ಸ್ವಲ್ಪ ಕಡಿಮೆ ಪ್ರಮಾಣದ ನಿಕ್ಕಲ್ ಹಾಕಿದರೆ ನಿಕ್ಕಲ್ ಸ್ಟೀಲ್ ರೆಡಿ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಿಕ್ಕಲ್ ಹಾಕಿದರೆ ಇನ್ವಾರ್ ಸ್ಟೀಲ್ ರೆಡಿ. ಈ ಥರ ನಾನು ಎಲ್ಲ ಮಿಶ್ರಲೋಹಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಈಗ ಸ್ವಲ್ಪ ನಿಮಗೆ ಈ ಅಲ್ಯೂಮಿನಿಯಂ ಮಿಶ್ರಲೋಹಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಚರ್ಚೆ ಮಾಡ್ತಾ ಬರೋಣ. ಕ್ಲಿಯರ್? ಅಲ್ಯೂಮಿನಿಯಂ ಅಲಾಯ್ಸ್. ಈ ಅಲ್ಯೂಮಿನಿಯಂ ಅಲಾಯ್ಸಲ್ಲಿ ಫಸ್ಟ್ ನಿಮಗೆ ಒನ್ ಆಫ್ ದ ಗೊತ್ತಿದೆ, 20ನೇ ಶತಮಾನದ ಅಚ್ಚರಿಯ ಲೋಹ ಅಂತ ಕರಿತೀವಿ ಅಲ್ಯೂಮಿನಿಯಂ. ಇದರ ಆಟೋಮಿಕ್ ನಂಬರ್ 13 ಇದೆ. ಓಕೆ, ಇದನ್ನು ವಾಂಡರಿಂಗ್ ಮೆಟಲ್ ಅಂತ ಕರಿತೀವಿ. ನಮ್ಮ ಭೂಮಿಯ ಕ್ರಸ್ಟಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಕ್ಕಂತಹ ಮೆಟಲ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಅಲ್ಯೂಮಿನಿಯಂ. ಓಕೆ, ಈ ಅಲ್ಯೂಮಿನಿಯಂ ಇದೆಯಲ್ವಾ, ಇದರ ಮಿಶ್ರಲೋಹಗಳು ಏನಾದ್ರು ಕೇಳಿದ್ರೆ ದಟ್ ಈಸ್ ಫಸ್ಟ್ ಡುರಾಲುಮಿನ ಅಂತ. ಡುರಾಲುಮಿನ್,
ಮಿನ್ ಅಂತ ಒಂದು ಬರುತ್ತೆ. ಸೊ ನೆಕ್ಸ್ಟ್ ಡ್ಯುರಾಲುಮಿನ್, ಇದರಲ್ಲಿ ಇರ್ತಕ್ಕಂಥ ಕಾಂಪೋಸಿಷನ್ ಯಾವುದು ಅಂತ ಕೇಳಿದ್ರೆ ಇದರಲ್ಲಿ ಅಲ್ಯೂಮಿನಿಯಂ ಇರುತ್ತೆ, ಕಾಪರ್ ಇರುತ್ತೆ, ಮೆಗ್ನೀಸಿಯಂ ಇರುತ್ತೆ ಆ್ಯಂಡ್ ಮ್ಯಾಂಗನೀಸ್ ಇರುತ್ತೆ. ಕ್ಲಿಯರ್? ಅಲ್ಯೂಮಿನಿಯಂ, ಕಾಪರ್, ಮೆಗ್ನೀಸಿಯಂ, ಮ್ಯಾಂಗನೀಸ್ ಇವು 4 ಮಿಕ್ಸ್ ಮಾಡಿ ಒಂದು ಡ್ಯುರಾಲುಮಿನ ಅಂತಕ್ಕಂಥ ಒಂದು ಅಲ್ಯೂಮಿನಿಯಂನ ಮಿಶ್ರಲೋಹ ಅಲಾಯ್ಸನ್ನು ತಯಾರಿಸ್ತಾರೆ ಸ್ನೇಹಿತರೆ. ಈ ಅಲಾಯ್ಸನ್ನು ಯೂಸ್ ಮಾಡ್ತಾರೆ ಅಂದರೆ, ಸೊ ಈ ವಿಮಾನ ಇದೆಯಲ್ವಾ, ವಿಮಾನ ಇರ್ಬೋದು, ನೆಕ್ಸ್ಟ್ ಯಾವುದೇ ವಾಹನ ಇರ್ಬೋದು, ನೆಕ್ಸ್ಟ್ ರೈಲ್ ಇರ್ಬೋದು, ಇವುಗಳ ಬೋಗಿಗಳನ್ನು ಮಾಡಲಿಕ್ಕೆ, ಯಾಕಂದರೆ ಇದು ಲೈಟರ್ ಮೆಟಲ್, ಹಗುರವಾಗಿರ್ತಕ್ಕಂಥ ಬಲಿಷ್ಠ ಲೋಹ, ಮಿಶ್ರಲೋಹ. ಹಾಗಾಗಿ ವಿಮಾನದ ಕೋಚ್ಗಳಲ್ಲಿ, ವಾಹನದ ಕೋಚ್ಗಳಲ್ಲಿ, ರೈಲ್ ಬೋಗಿಗಳಲ್ಲಿ ಈ ಡ್ಯುರಾಲುಮಿನ ಅಂತಕ್ಕಂಥ ಒಂದು ಅಲ್ಯೂಮಿನಿಯಂನ ಮಿಶ್ರಲೋಹವನ್ನು ಬಳಸ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಮ್ಯಾಗ್ನಾಲಿಯಂ ಅಂತ, ಇದು ಕೂಡ ನೋಡಿ ಅದು ಹೆಸರಲ್ಲೇ ಇರುತ್ತೆ, ಮ್ಯಾಗ್ನಾಲಿಯಂ. ಲಿಯಂ ಅಂದರೆ ಅಲ್ಯೂಮಿನಿಯಂ ಅಂತ, ಮ್ಯಾಗ್ನಾಲಿಯಂ. ಕ್ಲಿಯರ್? ಮ್ಯಾಗ್ನಾಲಿಯಂ. ಹಾಗಾದರೆ ಈ ಮ್ಯಾಗ್ನಾಲಿಯಂ ಇದೆಯಲ್ವಾ, ಇದರಲ್ಲಿ ಏನಿಲ್ಲ, ಈಸಿ ಇದೆ. ಮ್ಯಾಗ್ನಾಲಿಯಮಲ್ಲಿ ನಾವು ಯಾವುದನ್ನು ಅಂದರೆ ಅಲ್ಯೂಮಿನಿಯಂ ಮತ್ತು ಮೆಗ್ನೀಸಿಯಮನ್ನು ಮಿಕ್ಸ್ ಮಾಡಿದ್ರೆ ನಮಗೆ ಮ್ಯಾಗ್ನಾಲಿಯಂ ಸಿಕ್ಬಿಡುತ್ತೆ. ಅಲ್ಯೂಮಿನಿಯಂ ಮೆಗ್ನೀಸಿಯಮನ್ನು ಮಿಕ್ಸ್ ಮಾಡಿಬಿಟ್ರೆ ನಮಗೆ ಮ್ಯಾಗ್ನಾಲಿಯಂ ಸಿಗುತ್ತೆ. ಇದು ಕ್ಯಾಮರದ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಮರದ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ನಾವು ಮ್ಯಾಗ್ನಾಲಿಯಮನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಇವೆಲ್ಲವೂ ಕೂಡ ಹಗುರವಾಗಿರ್ತಕ್ಕಂಥ ಅಲ್ಯೂಮಿನಿಯಂನ ಮಿಶ್ರಲೋಹಗಳು. ಈಗ ಮತ್ತೊಂದಿದೆ ವೈ ಅಲಾಯ್ಸ್ ಅಂತ. ನೋಡಿ ಇದು ತುಂಬ ಈ ಎಕ್ಸಾಮಿಗೆ ಬರೋಕ್ಕೆ ರೆಡಿ ಇರತಕ್ಕಂಥ ಪ್ರಶ್ನೆ. ವೈ ಅಲಾಯ್ಸ್ ನೋಡಿ, ಈ ವೈ ಅಲಾಯ್ಸ್ ಇದೆಯಲ್ವಾ, ಇದರಲ್ಲಿ ಅಲ್ಯೂಮಿನಿಯಂ ಇರುತ್ತೆ, ಸೇಮ್ ಇಲ್ಲಿ ಹೇಗಿದೆಯೋ ಹಾಗೆ ಕಾಪರ್ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಹೇಗಿದೆಯೋ ಹಾಗೆ ಮೆಗ್ನೀಸಿಯಂ ಇರುತ್ತೆ. ಆದರೆ ಮ್ಯಾಂಗನೀಸ್ ಬದಲು ಏನಿರುತ್ತೆ, ನಿಕ್ಕಲ್ ಇರುತ್ತೆ. ಕ್ಲಿಯರ್? ನಿಕ್ಕಲ್ ಇರುತ್ತೆ. ಇದನ್ನು ವಿಮಾನದ ಇಂಜಿನ್ ಭಾಗಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಾರೆ. ವಿಮಾನದ ಇಂಜಿನ್ ಭಾಗಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ, ಇಂಜಿನ್ ಭಾಗ. ನೆಕ್ಸ್ಟ್ ಇನ್ನೊಂದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಆಲ್ನಿಕೋ ಅಂತ. ಕ್ಲಿಯರ್? ಆಲ್ನಿಕೋ ನೋಡಿ, ಇದು ಕೂಡ ತುಂಬ ಸತಿ ಕೇಳಿರ್ತಕ್ಕಂತಹ ಪ್ರಶ್ನೆನೇ. ಆಲ್ನಿಕೋ ನೋಡಿ, ಹೆಸರೇ ಆಲ್ನಿಕೋ. ನೋಡಿ ಈ ಥರ ಕನ್ನಡದಲ್ಲಿ ಕೇಳಿಬಿಡ್ತಾನೆ, ಆಲ್ನಿಕೋ. ಇದರಲ್ಲಿರ್ತಕ್ಕಂಥ ಘಟಕಾಂಶಗಳು ಯಾವುದು ಅಂದರೆ ಇದನ್ನು ಇಂಗ್ಲೀಷಲ್ಲಿ ಬರ್ಕೊಂಡ್ರೆ ಮುಗೀತು. ಆಲ್, ಅಲ್ಯೂಮಿನಿಯಂ, ನಿಕ್ಕಲ್ ಮತ್ತು ಕೋಬಾಲ್ಟ್, ಇದ್ರ ಜೊತೆಗೆ ಕಬ್ಬಿಣ. ಇದನ್ನು ನಾವು ಶಾಶ್ವತ ಕಾಂತಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಅಯಸ್ಕಾಂತಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಕ್ಲಿಯರ್? ಕಾಂತಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಏನು ಮ್ಯಾಗ್ನೆಟ್ ಇದೆ, ಆ ಮ್ಯಾಗ್ನೆಟ್ಗಳ ಪ್ರಿಪ್ರೇಷನಲ್ಲಿ ಯಾವುದನ್ನು ಬಳಸ್ತೀವಿ ಅಂದರೆ ನಾವು ಆಲ್ನಿಕೋನ ಬಳಸ್ತೀವಿ. ನೋಡಿ ಇಲ್ಲಿ ಕಬ್ಬಿಣ ಕಾಂತೀಯ ವಸ್ತು, ಕೋಬಾಲ್ಟ್ ಕಾಂತೀಯ ವಸ್ತು, ನಿಕ್ಕಲ್ ಕಾಂತೀಯ ವಸ್ತು, ಬಟ್ ಆದರೆ ಅಲ್ಯೂಮಿನಿಯಂ ಅಕಾಂತೀಯ ವಸ್ತು. ಕಾಂತಗಳ ತಯಾರಿಕೆಯಲ್ಲಿ ಬಳಸುವ ಅಕಾಂತೀಯ ವಸ್ತು ಯಾವುದು ಅಂತಲೂ ಕೂಡ ಎಕ್ಸಾಮಲ್ಲಿ ಬರ್ಬೋದು. ದಟ್ ಇಸ್ ಅಲ್ಯೂಮಿನಿಯಂ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಇನ್ ಡೀಟೇಲ್ ಕ್ಲಾಸ್ ಆ್ಯಪಲ್ಲಿ ಇರುತ್ತೆ. ಈ ಥರ ಒಂದು ಕೋಡ್ ಮಾಡಿ ವರ್ಕೌಟ್ ಮಾಡ್ತಾ ಹೋದರೆ ಆರಾಮಾಗಿ ನೀವು ಒಂದು ಸರ್ಕಾರಿ ಹುದ್ದೆನ ತಗೊಳ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಟೆಲಿಸ್ಕೋಪನ್ನು ಕಂಡುಹಿಡಿದವನು ಯಾರು ಅಂತ. ಕ್ಲಿಯರ್? ಟೆಲಿಸ್ಕೋಪನ್ನು ಕಂಡುಹಿಡಿದವನು ಯಾರು? ನಿಮ್ಮೆಲ್ಲರೂ ಗೊತ್ತಿದೆ. ಟೆಲಿಸ್ಕೋಪನ್ನು ಕಂಡುಹಿಡಿದವನು ಯಾರಪ್ಪ ಅಂತ ಕೇಳಿದರೆ ಸಿಂಪಲ್, ಗೆಲಿಲಿಯೋ. ಓಕೆ. ಸೊ ಹಾಗಾದರೆ ಗೆಲಿಲಿಯೋ ಟೆಲಿಸ್ಕೋಪ್ ಅಂದರೆ ಏನು? ಟೆಲಿ ಅಂದರೆ ದೂರ, ಸ್ಕೋಪ್ ಅಂದರೆ ದರ್ಶಕ ಅಂತ. ಹಾಗೆ ದೂರದರ್ಶಕವನ್ನು ಕಂಡುಹಿಡಿದ ಮಹಾನ್ ಬ್ಯೂಟಿಫುಲ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದರೆ ಗೆಲಿಲಿಯೋ ಗೆಲಿಲಿ. ಇವನಿಗೆ ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಕೂಡ ಕರಿತೀವಿ ಸ್ನೇಹಿತರೆ ನಾವು. ಆಧುನಿಕ ವಿಜ್ಞಾನದ ಪಿತಾಮಹ ಇವನು. ನಮ್ಮದೇನು ಗುರುಗ್ರಹ ಇದೆ, ಜುಪಿಟರ್ ಇದೆ, ಆ ಗುರುಗ್ರಹದ 4 ಉಪಗ್ರಹಗಳನ್ನು ಕೂಡ ಕಂಡುಹಿಡಿತಾನೆ. ಗುರುಗ್ರಹದ 4 ಉಪಗ್ರಹಗಳು. ಕ್ಲಿಯರ್? ಗುರುಗ್ರಹದ 4 ಉಪಗ್ರಹಗಳನ್ನು ಆವಿಷ್ಕಾರ ಮಾಡಿದ ಕೀರ್ತಿ ಯಾರಿಗೆ ಸಿಗತ್ತೆ ಅಂದರೆ ಸಿಂಪಲ್ ನಮ್ಮ ಗೆಲಿಲಿಯೋಗೆ ಸಿಗತ್ತೆ. ಸೊ ಹಾಗಾದರೆ ಯಾವುದು? ಒಂದು ದಟ್ ಇಸ್ ಐಒ. ಓಕೆ, ಒಂದು ಐಒ ಅಂತಕ್ಕಂಥ ಉಪಗ್ರಹ. ಇನ್ನೊಂದು ಯುರೋಪ ಅಂತಕ್ಕಂಥ ಇನ್ನೊಂದು ನಿಮಗೆಲ್ಲ ತುಂಬ ಪರಿಚಯ ಇದೆ, ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮಿಡ್. ಕ್ಲಿಯರ್? ಇನ್ನೊಂದು ದಟ್ ಇಸ್ ದ ಕ್ಯಾಲಿಸ್ಟೋ. ಈ 3 ಗುರುಗ್ರಹದ ಉಪಗ್ರಹಗಳನ್ನು ಕಂಡುಹಿಡಿದ ಕೀರ್ತಿ ಯಾರಿಗೆ ಸಿಗತ್ತೆ ಅಂದರೆ ಸಿಂಪಲ್ ನಮ್ಮ ಗೆಲಿಲಿಯೋಗೆ ಸಿಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ತಮಗೆಲ್ಲರಿಗೂ ಗೊತ್ತಿದೆ ಆಧುನಿಕ ಭೌತಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಮಾಡರ್ನ್ ಫಿಸಿಕ್ಸ್, ಆಲ್ಬರ್ಟ್ ಐನ್ಸ್ಟೀನ್. ಸ್ನೇಹಿತರೆ, ಆಲ್ಬರ್ಟ್ ಐನ್ಸ್ಟೀನ್ ನಮ್ಮ ಭೌತಶಾಸ್ತ್ರಕ್ಕೆ ಕೊಟ್ಟಂಥ ಕೊಡುಗೆ ಪ್ರಮುಖವಾಗಿರ್ತಕ್ಕಂಥ 2 ಕೊಡುಗೆ ಇದೆ.
ಒಂದು ದಟ್ ಈಸ್ ಅ ಸಾಪೇಕ್ಷ ಸಿದ್ಧಾಂತ, ರಿಲೇಟಿವಿಟಿ ಥಿಯರಿ, ಸಾಪೇಕ್ಷ ಸಿದ್ಧಾಂತ. ಇಲ್ಲಿ ರಾಶಿಯನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಬಹುದು, ಈಕ್ವಲ್ಸ್ mc². ಸಾಪೇಕ್ಷ ಸಿದ್ಧಾಂತ. ಈ ಸಿದ್ಧಾಂತ ಬಂದಮೇಲೆ ನಮ್ಮ ಭೌತಶಾಸ್ತ್ರದ ದಿಕ್ಕು ಅಲ್ಲಿ ಮುಟ ಏನು ಭೌತಶಾಸ್ತ್ರ ಇತ್ತು, 19ನೇ ಶತಮಾನದ ಮುಟ ಏನು ಭೌತಶಾಸ್ತ್ರ ಕಲಿತಾ ಇದ್ರು, ಅದರ ದಿಕ್ಕನ್ನು ಬದಲಾಯಿಸಿದಂಥ ಸಿದ್ಧಾಂತ ಯಾವುದು ಅಂತ ಕೇಳಿದ್ರೆ ಸಾಪೇಕ್ಷ ಸಿದ್ಧಾಂತ. ಸೊ ನೆಕ್ಸ್ಟ್ ಇನ್ನೊಂದು ದ್ಯುತಿ ವಿದ್ಯುತ್ ಪರಿಣಾಮ. ದ್ಯುತಿ ವಿದ್ಯುತ್ ಪರಿಣಾಮ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಕ್ಲಿಯರ್? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಈ ಪರಿಣಾಮಕ್ಕೆ ನೊಬೆಲ್ ಪಾರಿತೋಷಕ ಸಿಗುತ್ತೆ. ಯಾರಿಗೆ? ನಮ್ಮ ಆಲ್ಬರ್ಟ್ ಐನ್ಸ್ಟೀನಿಗೆ ಸ್ನೇಹಿತರೆ. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆರ್ಕಿಮಿಡಿಸ್ನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಯುರೇಕಾ ಅಂತ ಕೂಗಿರ್ತಕ್ಕಂತಹ ವ್ಯಕ್ತಿ, ಬಂಗಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಶುದ್ಧತೆಯನ್ನು ಬೆರೆಸ್ತಾರೆ ಅಂತಕ್ಕಂಥ ಹೇಳಿದ ವ್ಯಕ್ತಿ. ಇವನೇನಿಲ್ಲ, ಯಾವುದೇ ಒಂದು ವಸ್ತುವಿನ ಒಳಗಡೆ ಇನ್ನೊಂದು ವಸ್ತುವನ್ನು ಬೆರೆಸ್ಬೇಕಪ್ಪ ಅಂದರೆ ತನ್ನಷ್ಟೇ ರಾಶಿಯ ಅಲ್ಲ, ತನ್ನಷ್ಟೇ ತೂಕದ ಇನ್ನೊಂದು ವಸ್ತುವನ್ನು ಬೆರೆಸಬಹುದು ಅಂತ ಹೇಳಿ ಆರ್ಕಿಮಿಡಿಸ್ನ ಪ್ರಿನ್ಸಿಪಲನ್ನು ಹೇಳಿದ ಮಹಾನ್ ಒಬ್ಬ ಫಿಲಾಸಫಿಯರ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಆರ್ಕಿಮಿಡಿಸ್. ಓಕೆ, ಹಾಗಾಗಿ ಈ ಆರ್ಕಿಮಿಡಿಸ್ ಅಪ್ತ್ರಷ್ಟ ಅಂದರೆ ಮೇಲ್ಮುಖ, ನೀರಿನ ಮೇಲ್ಮುಖ ಸೆಳೆತ ಅಂತ ಕರಿತೀವಿ. ಕ್ಲಿಯರ್? ನೀರಿನ ಮೇಲ್ಮುಖ ಸೆಳೆತ. ನೆಕ್ಸ್ಟ್ ಬಯೋನ್ಸಿ, ತೇಲುವಿಕೆ ಅಂತ ಹೇಳ್ತೀವಿ ನಾವು. ಬಯೋನ್ಸಿ ಅಂದರೆ ತೇಲುವಿಕೆ. ಕ್ಲಿಯರ್? ಅಷ್ಟೇ ಅಲ್ಲ ಸ್ನೇಹಿತರೆ, ಆರ್ಕಿಮಿಡಿಸ್ ಸ್ಕ್ರೂ, ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಕಿಮಿಡಿಸ್ ಸ್ಕ್ರೂ ಇದೇನು ಅಂದರೆ ನೀರನ್ನು ಮೇಲೆತ್ತುವ ಸಾಧನ. ಕ್ಲಿಯರ್? ನೀರನ್ನು ಕೆಳಗಡೆಯಿಂದ ಮೇಲಕ್ಕೆ ಎತ್ತುವ ಉಪಕರಣವನ್ನು ಕಂಡುಹಿಡಿದಂತಹ ಒಂದು ಇದು ಯಾವುದು? ಆರ್ಕಿಮಿಡಿಸ್ ಸ್ಕ್ರೂ. ಸೊ ಇದನ್ನು ಕಂಡುಹಿಡಿದ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಆರ್ಕಿಮಿಡಿಸ್. ನೆಕ್ಸ್ಟ್ ನ್ಯೂಟನ್ ಗೊತ್ತಿದೆ, ನಮ್ಮ ಭೌತಶಾಸ್ತ್ರದ ಪಿತಾಮಹ ಸ್ನೇಹಿತರೆ. ಬೆಳಕಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ, ಗುರುತ್ವದ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ, ಚಲನೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದರೆ ಸರ್ ಐಸಾಕ್ ನ್ಯೂಟನ್. ಇವನ ಬಗ್ಗೆ ಎಲ್ಲ ಆ ಕ್ಲಾಸಸ್ಗಳಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ನೋಡಿ, ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ. ಸೊ ಸಿಂಪಲ್. ಇಲ್ಲಿ ನಿಮಗೆ ಗೊತ್ತಿರಲಿ, ಇಲ್ಲಿ ಒಂದು ಉಲ್ಟಾ ಪಲ್ಟಾ ಬರೆಯೋದನ್ನು ಸ್ವಲ್ಪ ಕಲ್ತ್ಬಿಡಿ. ಕ್ಲಿಯರ್? ಯಾಂತ್ರಿಕ ಶಕ್ತಿ ಓಕೆ, ಯಾಶ ವಿಷ ಅಂತ, ವಿದ್ಯುತ್ ಶಕ್ತಿ. ನೆಕ್ಸ್ಟ್ ವಿಷ, ನೆಕ್ಸ್ಟ್ ಯಾಶ ಅಂತ. ಕ್ಲಿಯರ್? ವಿದ್ಯುತ್ ಶಕ್ತಿ, ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿ. ಓಕೆ, ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಮೆಕ್ಯಾನಿಕಲ್ ಎನರ್ಜಿ ಅಂತ. ಕ್ಲಿಯರ್? ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಫಸ್ಟ್ ಒನ್ ಈಸ್ ಜನರೇಟರ್. ಕ್ಲಿಯರ್? ಫಸ್ಟ್ ಜನರೇಟರ್ ಬರದೆ, ಆಮೇಲೆ ಡೈನಮೋ ಬರದೆ. ಡೈನಮೋ ಇಲ್ಲಿ ದಿಸ್ ಇಸ್ ದ ಮೋಟರ್. ಫಸ್ಟ್ ಮೋಟರ್ ಕರೆಂಟ್ ಕೊಡ್ತೀವಿ, ಆಮೇಲೆ ಏನಾಗುತ್ತೆ? ಓಕೆ, ಫಸ್ಟ್ ಕರೆಂಟ್ ಕೊಡ್ತೀವಿ, ಆಮೇಲೆ ಮಿಷನ್ ತಿರುಗತ್ತೆ. ಇಲ್ಲಿ ಮಿಷನ್ ತಿರುಗತ್ತೆ, ಆಮೇಲೆ ಕರೆಂಟ್ ಬರುತ್ತೆ. ಬಟ್ ಇಲ್ಲಿ ನಮಗೆ ಕ್ಲೀನಾಗಿ ಗಮನಿಸಬೇಕಾಗಿರೋದು, ಇಲ್ಲಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಅಂತ ಹೇಳಿದ್ದಾನೆ. ಹಾಗಾಗಿ ಜನರೇಟರ್ ರೈಟ್ ಹೌದು, ಡೈನಮೋನು ರೈಟ್ ಹೌದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದು ರೈಟ್ ಆಗುತ್ತೆ ಅಂದರೆ ಇದು AC ವಿದ್ಯುತ್ತನ್ನು ಉತ್ಪತ್ತಿ ಮಾಡುವ ಸಾಧನ. ಕ್ಲಿಯರ್? AC ವಿದ್ಯುತ್ತನ್ನು ಉತ್ಪತ್ತಿ ಮಾಡುವ ಸಾಧನ. ಇದು DC ವಿದ್ಯುತ್ತನ್ನು ಉತ್ಪತ್ತಿ ಮಾಡುವ ಸಾಧನ. ಓಕೆ, ಎರಡೂ ಕೂಡ ಮೈಕಲ್ ಫ್ಯಾರಡೆಯ ವಿದ್ಯುತ್ ಕಾಂತೀಯ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವಿದ್ಯುತ್ ಕಾಂತೀಯ ಪ್ರೇರಣ ತತ್ವದ ಆಧಾರದ ಮೇಲೆ ಇದೆ. ಕ್ಲಿಯರ್? ನೆಕ್ಸ್ಟ್ ಮೋಟರ್ ಆಲ್ರೆಡಿ ಹೇಳಿದ್ದೀನಿ ನಾನು. ಇಲ್ಲಿ ಮೋಟರಲ್ಲಿ ವಿದ್ಯುತ್ ಶಕ್ತಿ ಏನಾಗುತ್ತೆ ಅಂದರೆ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಸಾಧನಕ್ಕೆ ನಾವೇನಂತ ಕರಿತೀವಿ? ಮೋಟಾರ್ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್, ಭೂಮಿಯು ಚೆಂಡಿನ ಆಕಾರದಲ್ಲಿದೆ ಹಾಗೂ ಸೂರ್ಯನ ಸುತ್ತ ತಿರುಗುತ್ತದೆ ಎಂದು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದ ಭಾರತೀಯ ವಿಜ್ಞಾನಿ ಯಾರು ಅಂತ.
ಕ್ಲಿಯರ್. ಭಾರತೀಯ ವಿಜ್ಞಾನಿ ಯಾರು ಅಂತ. ಸೊ ಇದಕ್ಕೆ ಆನ್ಸರ್ ಸಿಂಪಲ್, ಆರ್ಯಭಟ ಅಂತ. ಓಕೆ, ನಿಮಗೆಲ್ಲ ಗೊತ್ತಿದೆ ಆರ್ಯಭಟೀಯ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಗ್ರಂಥವನ್ನು ಬರೀತಾನೆ. ಆರ್ಯಭಟೀಯ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಗ್ರಂಥವನ್ನು ಬರೀತಾನೆ. ಭೂಮಿಯು ಒಂದು ಚೆಂಡಿನ ಆಕಾರದಲ್ಲಿದೆ, ಸೂರ್ಯನ ಸುತ್ತ ತಿರುಗುತ್ತದೆ. ಕ್ಲಿಯರ್. ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಆರ್ಯಭಟ. ಇವನು ಆರ್ಯಭಟೀಯ ಅಂತಕ್ಕಂಥ ಒಂದು ಗ್ರಂಥವನ್ನು ಬರಿತಾನೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಇವನು ಭಾರತದ ಮೊದಲ ಶ್ರೇಷ್ಠ ಗಣಿತಜ್ಞ, ಮ್ಯಾಥಮೆಟಿಷಿಯನ್, ಗಣಿತಜ್ಞ. ಕ್ಲಿಯರ್. ಭಾರತದ ಮೊದಲ ಶ್ರೇಷ್ಠ ಗಣಿತಜ್ಞ ಮತ್ತು ಖಗೋಳ ವಿಜ್ಞಾನಿ, ಅಸ್ಟ್ರೋನಮಿನೂ ಕೂಡ ಹೌದು. ಖಗೋಳ ವಿಜ್ಞಾನಿ, ಭಾರತದ ಶ್ರೇಷ್ಠ ಗಣಿತಜ್ಞ, ನೆಕ್ಸ್ಟ್ ಭಾರತದ ಶ್ರೇಷ್ಠ ಖಗೋಳ ವಿಜ್ಞಾನಿ. ಸೊ ಭಾರತ ಮೊಟ್ಟ ಮೊದಲು ಉಡಾವಣೆ ಮಾಡಿದ ಉಪಗ್ರಹ ಯಾವುದು ಅಂತ ಕೇಳಿದ್ರು ಕೂಡ ಇವನ ಹೆಸರಲ್ಲೇ ಮಾಡುತ್ತೆ, ದಟ್ ಇಸ್ ದ ಆರ್ಯಭಟ. ಕ್ಲಿಯರ್. ನೆಕ್ಸ್ಟ್ ಚರಕ, ನಿಮಗೆಲ್ಲ ಗೊತ್ತಿದೆ, ಸಿಂಪಲ್. ಚರಕ ಸಂಹಿತೆ ಅಂತಕ್ಕಂಥ ಪುಸ್ತಕವನ್ನು ಬರೀತಾನೆ. ಕ್ಲಿಯರ್. ಚರಕ ಸಂಹಿತೆ ಅಂತಕ್ಕಂಥ ಪುಸ್ತಕವನ್ನು ಬರೀತಾನೆ. ಇವನಿಗೆ ನಾವು ಆಯುರ್ವೇದದ ಪಿತಾಮಹ ಅಂತ ಕರಿತೀವಿ. ಆಯುರ್ವೇದದ ಪಿತಾಮಹ ಅಷ್ಟೇ ಅಲ್ಲ, ಭಾರತದ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಭಾರತದ ದ ಫಾದರ್ ಆಫ್ ಇಂಡಿಯನ್ ಮೆಡಿಕಲ್ ಸೈನ್ಸ್ ಅಂತ ಕರಿತೀವಿ ನಾವು. ವೈದ್ಯಕೀಯ ಶಾಸ್ತ್ರದ ಪಿತಾಮಹ. ಆಕ್ಚುಲಿ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದರೆ ಹಿಪ್ಪೋಕ್ರಟಿಸ್. ಇಡೀ ಜಗತ್ತಿನ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಯಾರು ಅಂದರೆ ಹಿಪ್ಪೋಕ್ರಟಿಸ್. ಆದರೆ ಭಾರತದ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ದಟ್ ಇಸ್ ದ ಬ್ಯೂಟಿಫುಲ್ ಚರಕ. ನೆಕ್ಸ್ಟ್ ಸುಶ್ರುತ. ಓಕೆ, ಇವನ ಬಗ್ಗೆ ಏನು ಮಾಹಿತಿ ಇದೆ ನಿಮ್ಮೆಲ್ಲ ಗೊತ್ತಿದೆ. ಮೊಟ್ಟ ಮೊದಲ ಶಸ್ತ್ರಚಿಕಿತ್ಸೆಯನ್ನು ಕಂಡುಹಿಡಿದ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದರೆ ದಟ್ ಇಸ್ ದ ಸುಶ್ರುತ. ಸೊ ಸುಶ್ರುತನೂ ಕೂಡ ಒಂದು ಪುಸ್ತಕವನ್ನು ಬರೀತಾನೆ, ಅವನ ಹೆಸರಲ್ಲೇ ಇದೆ, ಸುಶ್ರುತ ಸಂಹಿತೆ ಅಂತಕ್ಕಂಥ. ಸುಶ್ರುತ ಸಂಹಿತೆ, ಅದು ಚರಕ ಸಂಹಿತೆ ಇದ್ದಂಗೆ ಇದು ಸುಶ್ರುತ ಸಂಹಿತೆ ಅಂತಕ್ಕಂಥ ಪುಸ್ತಕವನ್ನು ಬರೀತಾನೆ. ಮೊಟ್ಟ ಮೊದಲ ಸರ್ಜರಿಯನ್ನು ಮಾಡಿದ ಮತ್ತು ಪ್ಲಾಸ್ಟಿಕ್ ಸರ್ಜರಿನೂ ಕೂಡ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಸುಶ್ರುತ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬ್ರಹ್ಮದತ್ತ, ಇವನೊಬ್ಬ ಪುಸ್ತಕವನ್ನು ಬರೀತಾನೆ, ಬ್ರಹ್ಮಸ್ಫುಟ ಸಿದ್ಧಾಂತ ಅಂತ. ಬ್ರಹ್ಮಸ್ಫುಟ ಸಿದ್ಧಾಂತ, ಬ್ರಹ್ಮಗುಪ್ತ, ಅದು ಬ್ರಹ್ಮದತ್ತ ಅಂತ ಆಗಿದೆ. ಬ್ರಹ್ಮಸ್ಫುಟ ಸಿದ್ಧಾಂತ ಅಂತಕ್ಕಂಥ ಪುಸ್ತಕವನ್ನು ಬರೀತಾನೆ. ಇವನು ಒಬ್ಬ ನಮ್ಮ ಭಾರತದ ಗ್ರೇಟ್ ಮ್ಯಾಥಮೆಟಿಷಿಯನ್ ಅಂಡ್ ಖಗೋಳ ವಿಜ್ಞಾನಿ ಸ್ನೇಹಿತರೆ, ಖಗೋಳ ವಿಜ್ಞಾನಿ. ಓಕೆ, ಈ ಪ್ರಶ್ನೆಗೆ ಬ್ಯೂಟಿಫುಲ್ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಆರ್ಯಭಟ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್, ಗಾಜಿನ ತಯಾರಿಕೆಯಲ್ಲಿ ಬೇಕಾಗುವ ಪ್ರಮುಖ ಕಚ್ಚಾ ವಸ್ತು ಯಾವುದು ಅಂತ ನೋಡಿ. ಗಾಜಿನ ತಯಾರಿಕೆಯನ್ನು ಈಸಿಯಾಗಿ ನೆನ್ಪಿಡ್ಕೋಬೋದು ನೀವು, ದಟ್ ಈಸ್ ಸೂಸುಮಗ ಅಂತ. ಸೂಸುಮಗ ಅಂತ. ಕ್ಲಿಯರ್. ಅಂದರೆ ದಟ್ ಇಸ್ ದ ಸೋಡಾ ಆಶ್ ಅಂತ. ಸೋಡಾ ಆಶ್ ಅಂದರೆ ದಟ್ ಇಸ್ ಸೋಡಿಯಂ ಕಾರ್ಬೋನೇಟ್ ಅಂತ. ಇನ್ನೊಂದು ಸುಣ್ಣದ ಕಲ್ಲು. ಕ್ಲಿಯರ್. ಇದಕ್ಕೆ ನಾವು ಲೈಮ್ ಸ್ಟೋನ್ ಅಂತ ಕರಿತೀವಿ, ಲೈಮ್ ಸ್ಟೋನ್. ಇನ್ನೊಂದು ದಟ್ ಇಸ್ ದ ಮರಳು. ಓಕೆ, ಇನ್ನೊಂದು ಒಡೆದ ಗಾಜಿನ ಚೂರುಗಳು ಅಂತ. ಒಡೆದ ಗಾಜಿನ, ಹಾಗಾದ್ರೆ ಇಲ್ಲಿ ಯಾವ ಆಪ್ಷನ್ ಇದೆ? ಮರಳಿದೆ. ಸಿಂಪಲ್. ಗಾಜಿನ ತಯಾರಿಕೆಯಲ್ಲಿ ಬೇಕಾಗುವ ಪ್ರಮುಖ ಕಚ್ಚಾ ವಸ್ತು ಯಾವುದು? ಮರಳು. ಮರಳಿಗೆ ನಾವೇನಂತ ಕರಿತೀವಿ? ಸಿಲಿಕಾ ಅಂತ ಕರಿತೀವಿ. ಮರಳಿನ ಸೂತ್ರ ಯಾವುದಪ್ಪ ಅಂತ ಕೇಳಿದ್ರೆ SiO2. ಕ್ಲಿಯರ್. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಖಾದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ ಡ್ಯಾಶ್ ಅನಿಲ ಉಪಯೋಗಿಸುತ್ತಾರೆ. ನೋಡಿ, ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಅಂದರೆ ಹೈಡ್ರೋಜನೀಕರಣ ಅಂತ ಕರಿತೀವಿ. ಕ್ಲಿಯರ್. ಹೈಡ್ರೋಜನೀಕರಣ ಅಂತ. ಹೈಡ್ರೋಜನೀಕರಣ ಅಂದರೆ ಏನು? ಸಿಂಪಲ್. ನೋಡಿ, ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಹೈಡ್ರೋಜನ್ ಅನಿಲವನ್ನು ಹಾಯಿಸಿ, ಕ್ಲಿಯರ್, ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನಾಗಿ ಪರಿವರ್ತನೆ ಮಾಡೋದು. ಕ್ಲಿಯರ್. ನೋಡಿ, ಇಲ್ಲಿ ಅಪರ್ಯಾಪ್ತ ಅಂದರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳೇನಿದಾವೆ ಅವು ರಿಯಾಕ್ಟಿವಿಟಿ ಏನಾಗಿರ್ತಾವೆ? ಜಾಸ್ತಿ ಇರ್ತಾವೆ. ಹಾಗಾಗಿ ಬಹಳ ಬೇಗ ಕೆಡ್ತಾವೆ.
ಹಾಗಾಗಿ ಅವುಗಳಿಗೆ ಹೈಡ್ರೋಜನ್ ಅನಿಲವನ್ನು ನಾವು ಪಾಸ್ ಮಾಡಿದ್ರೆ ಅವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗ್ತವೆ. ಆವಾಗ ಇದರ ರಿಯಾಕ್ಟಿವಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆವಾಗ ಇದರ ಬಾಳಿಕೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸಿಂಪಲ್ ನೋಡಿ, ಸಿಂಪಲ್. ಈ ಏನು ಈ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಏನು ಬರುತ್ತೆ, ಎಣ್ಣೆಗಳು ಬರುತ್ತೆ. ಆ ಎಣ್ಣೆಗಳ ಬಾಳಿಕೆಯನ್ನು ಜಾಸ್ತಿ ಮಾಡಲಿಕ್ಕೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ಅವುಗಳನ್ನು ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಅವುಗಳನ್ನು ಏನು ಮಾಡ್ತೀವಿ, ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಹೈಡ್ರೋಜನೀಕರಣ ಅಂತ ಕರಿತೀವಿ. ಹೈಡ್ರೋಜನೀಕರಣ ಅಂತ ಕರಿತೀವಿ. ಇದರಲ್ಲಿ ಕ್ರಿಯಾವರ್ಧಕವಾಗಿ ನಿಕ್ಕಲ್ ಆರ್ ಪೆಲಾಡಿಯಮನ್ನು ಬಳಸ್ತೀವಿ. ನಿಕ್ಕಲ್ ಆರ್ ಪೆಲಾಡಿಯಮನ್ನು ಬಳಸ್ತೀವಿ. ಸಿಂಪಲ್. ಖಾದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವಾಗ, ಅಂದರೆ ಎಣ್ಣೆಯನ್ನು ನಾವು ಕೊಬ್ಬನ್ನಾಗಿ ಮಾರ್ಪಡಿಸುವಾಗ ಯಾವ ಅನಿಲ ಉಪಯೋಗಿಸ್ತೀವಿ ಅಂದರೆ ಸಿಂಪಲ್ ಹೈಡ್ರೋಜನ್ ಅನಿಲವನ್ನು ಉಪಯೋಗಿಸ್ತೀವಿ. ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಹೈಡ್ರೋಜನೇಷನ್ ಆರ್ ಹೈಡ್ರೋಜನೀಕರಣ ಅಂತ ಕರಿತೀವಿ. ಇಲ್ಲಿ ಬಳಸ್ತಕ್ಕಂಥ ಕ್ರಿಯಾವರ್ಧಕ ಯಾವುದು ಅಂದರೆ ನಿಕ್ಕಲ್ ಆರ್ ಪೆಲಾಡಿಯಂ. ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಇದು ತೈಲ ಇದೆಯಲ್ವಾ, ಎಣ್ಣೆ ಇದೆಯಲ್ವಾ, ಇದರ ಬಾಳಿಕೆಯನ್ನು ಹೆಚ್ಚಿಸಲು, ಇದರ ಬಾಳಿಕೆ, ಇದರ ಸೆಲ್ಫ್ ಲೈಫ್ ಟೈಮ್ ಏನಿದೆ ಇದನ್ನು ಜಾಸ್ತಿ ಮಾಡಲಿಕ್ಕೆ ಈ ಹೈಡ್ರೋಜನೀಕರಣ ಅಂತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ವಾತಾವರಣದಲ್ಲಿ ಅಧಿಕವಾಗಿ ದೊರೆಯುವ ಅನಿಲ ಯಾವುದು ಅಂತ. ಓಕೆ, ಇಲ್ಲೇ ಬರಿತಾ ಹೋಗ್ಬಿಡೋಣ ನಾವು. ವಾತಾವರಣದಲ್ಲಿ ಆಮ್ಲಜನಕ ಎಷ್ಟು ಸಿಗುತ್ತೆ ಅಂದರೆ 20.95% ಸಿಗುತ್ತೆ. ಕ್ಲಿಯರ್. ನೈಟ್ರೋಜನ್ ಎಷ್ಟು ಸಿಗುತ್ತೆ ಅಂದರೆ 78.08% ಸಿಗುತ್ತೆ. ಇಂಗಾಲದ ಡೈಆಕ್ಸೈಡ್ 0.04% ಸಿಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಹೈಡ್ರೋಜನ್ 0.0005% ಸಿಗುತ್ತೆ. ಕ್ಲಿಯರ್. ಎಷ್ಟು ಇನ್ನೊಂದಿದೆ, ಆರ್ಗನ್ ಎಷ್ಟು ಸಿಗುತ್ತೆ ಅಂತ ಕೇಳಿದ್ರೆ ಸಿಂಪಲ್ 0.93% ಸಿಗುತ್ತೆ. ಕ್ಲಿಯರ್. ಹಾಗಾಗಿ ವಾತಾವರಣದಲ್ಲಿ ಅಧಿಕ ಪ್ರಮಾಣದಲ್ಲಿ ಸಿಗ್ತಕ್ಕಂಥ ಅನಿಲ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ನೈಟ್ರೋಜನ್. ಪರ್ಸೆಂಟೇಜು ಕೂಡ ಕೇಳಿಬಿಟ್ಟು ಈ ಕೆ ಇ ಅವರು ಕ್ವಶನನ್ನು ಮಾಡ್ತಾ ಇರೋದ್ರಿಂದ ಆ ಕಡೆ ಈ ಕಡೆ ಮ್ಯಾಚ್ ದ ಫಾಲೋಯಿಂಗ್ ಕೊಡೋಕ್ಕೆ ಚಾನ್ಸಸ್ ಇರುತ್ತೆ. ಒಂದ್ಸತಿ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇದು ಭೂಮಿ ಮೇಲೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗ್ಬೋದು, ಆದರೆ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವ ಅನಿಲ ಯಾವುದು ಅಂತ ಕೇಳಿದರೆ, ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಹೈಡ್ರೋಜನ್. ಗಾಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ನೈಟ್ರೋಜನ್. ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಆಕ್ಸಿಜನ್. ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಆಕ್ಸಿಜನ್. ತಲೆಯಲ್ಲಿ ಇಟ್ಕೊಳ್ಳಿ, ಭೂಮಿ ಮತ್ತು ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದು ಆಕ್ಸಿಜನ್, ವಾತಾವರಣದಲ್ಲಿ ನೈಟ್ರೋಜನ್, ವಿಶ್ವದಲ್ಲಿ ದಟ್ ಈಸ್ ದ ಬ್ಯೂಟಿಫುಲ್ ಹೈಡ್ರೋಜನ್. ಕ್ಲಿಯರ್. ನೀರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವ ಅಯಾನ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಕ್ಲೋರೈಡ್. ಓಕೆ, ನೆಕ್ಸ್ಟ್ ಕ್ವಶನ್. ಸಿಲಿಕಾನ್ ಉಷ್ಣತೆಯಲ್ಲಿ ಕರಗತ್ತೆ ಅಂತ. ನೋಡಿ, ಸ್ವಲ್ಪ ಈ ಕ್ವಶನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸಿಲಿಕಾನ್ ಯಾವ ಉಷ್ಣತೆಯಲ್ಲಿ ಕರಗತ್ತೆ? ನೋಡಿ, ಇದಕ್ಕೆ ಆಪ್ಷನ್ ಗೊತ್ತಾಗಿದೆ ಅಲ್ವಾ? ಓಕೆ, ಸಿಲಿಕಾನ್ ಯಾವ ನೋಡಿ, ಆ್ಯಕ್ಚುಲಿ ಸೆಲ್ಸಿಯಸ್ಸಲ್ಲಿ ಹೇಳಬೇಕಾದ್ರೆ ಸಿಲಿಕಾನ್ನ ಎಷ್ಟಿರುತ್ತೆ ಅಂದರೆ 1410 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದರ ಸೆಲ್ಸಿಯಸ್ಸಲ್ಲಿ ಟೆಂಪ್ರೇಚರ್. ಕೆಲವು ಬುಕ್ಕಲ್ಲಿ ನಾನು 1414 ಡಿಗ್ರಿ ಸೆಲ್ಸಿಯಸ್ಸು ಕೂಡ ನೋಡಿದ್ದೀನಿ. ಬಟ್ ಇಲ್ಲಿ ಕೆಲ್ವಿನಲ್ಲಿ ಕೊಟ್ಟಿರೋದ್ರಿಂದ ಇದಕ್ಕೆ 273 ಆಡ್ ಮಾಡಬೇಕಷ್ಟೇ. 273 ಆಡ್ ಮಾಡಬೇಕು. ಹಾಗಾದರೆ 273 ಸೆಲ್ಸಿಯಸ್ಗೆ ಆಡ್ ಮಾಡಿದಾಗ ನಮಗೆ ಕೆಲ್ವಿನ್ ಸಿಕ್ಬಿಡತ್ತೆ. ದಟ್ ಈಸ್ 3 ಇದೆ, 8 ಇದೆ, 6 ಇದೆ. 1683. ದಟ್ ಈಸ್ ಎ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಕ್ಲಿಯರ್. ಕೆಲವು ಬುಕ್ಕಲ್ಲಿ ಈ ಥರನೂ ಕೂಡ ನೋಡಿದ್ದೀನಿ ನಾನು. ಈ ಥರ ಅಂದಾಗ ಆಪ್ಷನ್ ಮತ್ತು ಇದಕ್ಕೆ 273 ಆಡ್ ಮಾಡಬೇಕು. ಆವಾಗ ಇಟ್ ಈಸ್ 7 ಬರುತ್ತೆ, 8 ಬರುತ್ತೆ, 6 ಬರುತ್ತೆ. ಇದು ನಿಯರೆಸ್ಟ್ ಆನ್ಸರ್ ಬರುತ್ತೆ. ಬಟ್ ಕೆಲವು ಬುಕ್ಗಳಲ್ಲಿ ಇದನ್ನು ಎಕ್ಸಾಕ್ಟ್ ಆಗಿ ಇರೋದ್ರಿಂದ ಇದು ಎಕ್ಸಾಕ್ಟ್ ಆಗಿಲ್ಲ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್, ನಿಂಬೆಹಣ್ಣು ಕಿತ್ತಳೆ ಹಣ್ಣಿನಲ್ಲಿ ಯಾವ ವಿಟಮಿನ್ ಇದೆ ಅಂತ. ಓಕೆ, ಈ ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣು ಇದೆಯಲ್ವಾ, ಇವುಗಳಿಗೆಲ್ಲ ನಾವು ಸಿಟ್ರಸ್ ಫ್ರೂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಟ್ರಸ್ ಫ್ರೂಟ್ಸ್. ಹಾಗಾಗಿ ವಿಟಮಿನ್ ಸಿ ಇದೆ ಅಲ್ವಾ, ವಿಟಮಿನ್ ಸಿ ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣು. ನೆಕ್ಸ್ಟ್ ಆಮ್ಲ, ನೆಲ್ಲಿಕಾಯಿ, ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ವಿಟಮಿನ್. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ವಿಟಮಿನ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ವಿಟಮಿನ್ ಸಿ.
ಸೊ ವಿಟಮಿನ್ ಎ ಇದಕ್ಕೆ ರೆಟಿನಾಲ್ ಅಂತ ಕರಿತೀವಿ, ರೆಟಿನಾಲ್ ವಿಟಮಿನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಕೆಂಪು, ಕೇಸರಿ, ಓಕೆ, ನೆಕ್ಸ್ಟ್ ಹಳದಿ ಹಣ್ಣುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಕ್ಕಂಥ, ಹಳದಿ ಹಣ್ಣು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಕ್ಕಂಥ ವಿಟಮಿನ್. ವಿಟಮಿನ್ ಬಿ ಅನ್ನೋದು ಇಲ್ಲ, B1, B2, B3 ಈ ಥರ ಎಲ್ಲ ಇದೆ. ಆ್ಯಪಲ್ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ ನಾವು, ಕ್ಯಾಲ್ಸಿಫೆರಾಲ್ ಅಂತಕ್ಕಂಥ ವಿಟಮಿನ್. ಯಾವುದು? ವಿಟಮಿನ್ ಡಿ. ಇದಕ್ಕೆ ಸೂರ್ಯನಿಂದನೂ ಸಿಗುತ್ತೆ, ಹಾಗಾಗಿ ಇದಕ್ಕೆ ಸನ್ಶೈನ್ ವಿಟಮಿನ್ ಅಂತಲೂ ಕೂಡ ಕರಿತೀವಿ, ಸೂರ್ಯ ರಶ್ಮಿ ವಿಟಮಿನ್ ಅಂತ ಕರಿತೀವಿ. ನಮ್ಮ ಮೂಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ವಿಟಮಿನ್ ಇದು. ಈ ವಿಟಮಿನನ್ನು ಕೊಡ್ತಕ್ಕಂತಹ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಿಗೆ ನಾವು UV ಕಿರಣಗಳು, ನೇರಳಾತೀತ ಕಿರಣಗಳು ಅಂತ ನಾವು ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ನಾನೀಗ ಸರ್. ಸಿಂಪಲ್ ಸರ್, ಇಸ್ ದ ಬ್ಯೂಟಿಫುಲ್ ನ್ಯೂಟನ್ ಏನಿದೆ, ಬೆಳಕು, ನೆಕ್ಸ್ಟ್ ಗುರುತ್ವ, ಓಕೆ, ನೆಕ್ಸ್ಟ್ ಚಲನೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಮಹಾನ್ ಸೈಂಟಿಸ್ಟ್. ಹಾಗಾಗಿ ಗುರುತ್ವಾಕರ್ಷಣೆಯ ನಿಯಮವನ್ನು ಕಂಡುಹಿಡಿದ ಒಬ್ಬ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಸರ್ ಐಸಾಕ್ ನ್ಯೂಟನ್. ನೆಕ್ಸ್ಟ್ ಬಲ್ಬ್ ಗೊತ್ತಿದೆ, ಎಡಿಸನ್ ಕಂಡುಹಿಡಿದ ಅಂತ. ಸೊ ಗುರುತ್ವಾಕರ್ಷಣೆ ನಿಯಮ ಏನು ಮಾಡುತ್ತೆ ನೋಡಿ, ಏನಿಲ್ಲ, ಎರಡು ರಾಶಿಯನ್ನು ಹೊಂದಿರತಕ್ಕಂತಹ ವಸ್ತುಗಳು, ಎರಡು ರಾಶಿಯನ್ನು ಹೊಂದಿರತಕ್ಕಂಥ ವಸ್ತುಗಳು, ಕ್ಲಿಯರ್. ಆ ರಾಶಿ ಜಾಸ್ತಿ ಆದ ಹಾಗೆ, ಎರಡು ರಾಶಿ ಮಾಸ್ ಹೊಂದಿರತಕ್ಕಂಥ ವಸ್ತುಗಳು ರಾಶಿ ಜಾಸ್ತಿ ಆದ ಹಾಗೆ ಅವುಗಳ ಗುರುತ್ವ ಬಲ ಏನಾಗತ್ತೆ? ಜಾಸ್ತಿ ಆಗತ್ತೆ. ಗುರುತ್ವ ಬಲ ಏನಾಗತ್ತೆ? ಜಾಸ್ತಿ ಆಗತ್ತೆ. ಆ ವಸ್ತುಗಳ ದೂರ ಜಾಸ್ತಿ ಆದ ಹಾಗೆ ಗುರುತ್ವ ಬಲ ಏನಾಗತ್ತೆ? ಕಡಿಮೆ ಆಗತ್ತೆ. ವಿಶ್ವದಲ್ಲಿರೋ ಪ್ರತಿಯೊಂದು ವಸ್ತುಗಳಿಗೂ ವಿಶ್ವ ಗುರುತ್ವ ಸ್ಥಿರಾಂಕ ಏನಾಗಿರುತ್ತೆ? ಒಂದೇ ಇರುತ್ತೆ. ಹಾಗಾಗಿ ಗುರುತ್ವ ಏನನ್ನು ಅವಲಂಬಿಸಿದೆ ಅಂದರೆ ವಸ್ತುವಿನ ರಾಶಿಯನ್ನು ಅವಲಂಬಿಸಿದೆ. ನೆಕ್ಸ್ಟ್ ವಸ್ತುವಿನ ನಡುವಿನ ದೂರವನ್ನು ಅವಲಂಬಿಸಿದೆ. ಕ್ಲಿಯರ್? ರಾಶಿ ಮತ್ತು ದೂರ ಇವೆರಡು ಆಧಾರದ ಮೇಲೆ ಗುರುತ್ವ ನಿಯಮವನ್ನು ಕೊಟ್ಟಂಥ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದರೆ ಸರ್ ಐಸಾಕ್ ನ್ಯೂಟನ್. ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಉಪಯೋಗಿಸುವ ವಿಧಾನ ಯಾವುದು? ಸಿಂಪಲ್, ಅಲ್ಯೂಮಿನಿಯಂನ ಚೆನ್ನಾಗಿ ಬೇಯಿಸಿದಾಗ ಸಿಗೋದೆ ಬೇಯರ್ ವಿಧಾನ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೇಬರ್ ಪ್ರೋಸೆಸ್ ಏನಿಲ್ಲ, ಇದು ಅಮೋನಿಯಾವನ್ನು ತಯಾರಿಸ್ತಕ್ಕಂತಹ ಪ್ರೋಸೆಸ್, ಅಮೋನಿಯಾ. ನೆಕ್ಸ್ಟ್ ಗೊಬ್ಬರಗಳು, ನೆಕ್ಸ್ಟ್ ಸ್ಫೋಟಕಗಳು, ಓಕೆ, ಸ್ಫೋಟಕಗಳಿರ್ಬೋದು, ಗೊಬ್ಬರ ಇರ್ಬೋದು, ನೆಕ್ಸ್ಟ್ ನೈಟ್ರಿಕ್ ಆಮ್ಲ, ಓಕೆ, ಇವುಗಳನ್ನು ತಯಾರಿಸುವ ವಿಧಾನ ಯಾವುದಪ್ಪ ಅಂದರೆ ದಟ್ ಈಸ್ ಹೇಬರ್ ಪ್ರೊಸೆಸ್. ಪ್ರಾಶ್ ವಿಧಾನ, ಓಕೆ, ಇದು ಗಂಧಕವನ್ನು ತಯಾರಿಸ್ತಕ್ಕಂಥ ವಿಧಾನ. ಬೆಸಿಮರ್ ವಿಧಾನ, ಇದು ಕಬ್ಬಿಣವನ್ನು ಶುದ್ಧೀಕರಿಸುವ ವಿಧಾನ, ಕಬ್ಬಿಣವನ್ನು ಶುದ್ಧೀಕರಿಸುವ ವಿಧಾನ. ಕಬ್ಬಿಣವನ್ನು ತಯಾರಿಸುವ ವಿಧಾನ ಯಾವುದು ಅಂತ ಕೇಳಿದ್ರೆ ಊದು ಕುಲುಮೆ ವಿಧಾನ. ಇದು ಕಬ್ಬಿಣವನ್ನು ತಯಾರಿಸುವ ವಿಧಾನ. ಬಟ್ ಕಬ್ಬಿಣವನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಬೆಸಿಮರ್ ವಿಧಾನ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಇದು ಬ್ಲಾಸ್ಟ್ ಫರ್ನೇಸ್. ಓಕೆ, ನೆಕ್ಸ್ಟ್ ಕ್ವಶನ್. DNA ಬೆರಳಚ್ಚು ತಂತ್ರಜ್ಞಾನವು ಎಲ್ಲಿಂದ ಉಪಯೋಗಿಸಲ್ಪಡುವುದು ಅಂತ. ಕ್ಲಿಯರ್? ಎಲ್ಲಿ ಉಪಯೋಗಿಸ್ತಾರೆ? ಹಾಗಾದರೆ DNA ಬೆರಳಚ್ಚು ತಂತ್ರಜ್ಞಾನ ತಳಿ ತಂತ್ರಜ್ಞಾನದಲ್ಲಿ ಬಳಸ್ತಾರ, ತದ್ರೂಪ ಸೃಷ್ಟಿಯಲ್ಲಿ ಬಳಸ್ತಾರ, ಅಪರಾಧ ತನಿಖೆಯಲ್ಲಿ ಬಳಸ್ತಾರ, ಏನು ಈ ಕೆಳಗಿನವುಗಳಲ್ಲಿ ಯಾವುದರಲ್ಲೂ ಕೂಡ ಇದನ್ನು ಬಳಸಲ್ವಾ ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಬಂದಿದೆ. ಕ್ಲಿಯರ್ ನೋಡಿ. ಈಗ DNA ಬೆರಳಚ್ಚು ತಂತ್ರಜ್ಞಾನದ ಬಗ್ಗೆ ನಾನು ಬಯೋಟೆಕ್ನಾಲಜಿ ಟಾಪಿಕಲ್ಲಿ ನಿಮಗೆ ಕಂಪ್ಲೀಟ್ ಹೇಳಿದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರಲಿ, 1984ರಲ್ಲಿ ಅಲೆಕ್ ಜಫ್ರಿ ಅಂತ, ಕ್ಲಿಯರ್, ಅಲೆಕ್ ಜಫ್ರಿ ಅಂತಕ್ಕಂಥವನು ಈ DNA ಬೆರಳಚ್ಚು ತಂತ್ರಜ್ಞಾನವನ್ನು, DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಏನು ಮಾಡ್ತಾನೆ? ಆವಿಷ್ಕಾರ ಮಾಡ್ತಾನೆ. ಅದನ್ನು ಭಾರತದಲ್ಲಿ ಜನಪ್ರಿಯ ಅಂದರೆ ತುಂಬ ಜನಪ್ರಿಯಗೊಳಿಸಿದವನು ಯಾರಪ್ಪ ಅಂತ ಕೇಳಿದ್ರೆ ಲಾಲ್ ಜಿ ಸಿಂಗ್ ಅಂತ. ಲಾಲ್ ಜಿ ಸಿಂಗ್ ಇವನು ಭಾರತದಲ್ಲಿ ಈ DNA ಬೆರಳಚ್ಚು ತಂತ್ರಜ್ಞಾನ, DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ಏನಿದೆ ಇದನ್ನು ಹೆಚ್ಚು ಜನಪ್ರಿಯಗೊಳಿಸ್ತಾನೆ. ಕ್ಲಿಯರ್? ಅಂದರೆ ಈ DNA ಎಕ್ಸ್ಟ್ರಾಕ್ಟ್ ಮಾಡಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಸ್ಲ್ಯಾಬ್ ಮೇಲೆ ಇಟ್ಟು ವಿದ್ಯುತ್ತನ್ನು ಹಾಯಿಸಿ ಆ ಚಾರ್ಜಸ್ಗಳನ್ನು ಸಪ್ರೇಟ್ ಮಾಡಿ ಅದರ ಬೆರಳಚ್ಚು, ನಮ್ಮ ಬೆರಳಿನ ಮೇಲೆ ಇರ್ತಕ್ಕಂಥ ಏನು ಸಿಂಗಲ್ ಈ ಥರ ಅಚ್ಚುಗಳಿದೆ ಅದರ ಮೇಲೆ ಜೀವಿಗಳನ್ನು ಕಂಡುಹಿಡಿತಕ್ಕಂಥದ್ದು. ಅಂದರೆ ಆ ಜೀವಿಯ ಅವಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಕಂಡುಹಿಡಿತಕ್ಕಂಥದ್ದು. ಇದನ್ನು ಹೆಚ್ಚು ನಾವು ಫೋರ್ಸೆನಿಕ್ ಸೈನ್ಸಲ್ಲಿ ಬಳಸ್ತೀವಿ, ಅಪರಾಧ ತನಿಖೆಯಲ್ಲಿ ಬಳಸ್ತೀವಿ. ಆ ತಳಿ ಸಾಮ್ಯತೆ ಇದ್ದಾಗ
ಅದನ್ನು ಬಳಸ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ನೆಕ್ಸ್ಟ್ CH ಎನ್ನುವುದು ಅಂತ ಇದೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ. ನೀವು ನೋಡಿ, ಸ್ವಲ್ಪ ಈಗ CH ಅಂತ ಬರ್ಕೋತೀನಿ. ಈ ನೋಡಿ, ಇಲ್ಲಿ CH ಇದೆ, ಇಲ್ಲೂ ಕೂಡ CH ಇದೆ. ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಷ್ಟೇ. ಇಲ್ಲೂ ಕೂಡ CH ಇದೆ, ಇಲ್ಲೂ ಕೂಡ ಎಲ್ಲ ಹೈಡ್ರೋಕಾರ್ಬನ್. ಈಥೇನ್ ಅಂದರೆ ಕಾರ್ಬನ್ 2 ಇರುತ್ತೆ, ಹೈಡ್ರೋಜನ್ 4 ಇರುತ್ತೆ. ಮೀಥೇನ್ ಅಂದರೆ ಕಾರ್ಬನ್ 1 ಇರುತ್ತೆ, ಹೈಡ್ರೋಜನ್ 4 ಇರುತ್ತೆ. ಅಸಿಟಲಿನ್ ಅಂದರೆ ಕಾರ್ಬನ್ 2 ಇರುತ್ತೆ, ಹೈಡ್ರೋಜನ್ನು ಕೂಡ 2 ಇರುತ್ತೆ. ಪ್ರೋಪೇನ್ ಅಂದರೆ ಕಾರ್ಬನ್ 3 ಇರುತ್ತೆ, ಹೈಡ್ರೋಜನ್ 8 ಇರುತ್ತೆ. ಕ್ಲಿಯರ್. ಹಾಗಾದರೆ ಇಲ್ಲಿ ನಾವು CH4 ಅಂತ ಇದೆ, ಇಟ್ ಇಸ್ ಬ್ಯೂಟಿಫುಲ್ ಮೀಥೇನ್ ಅಂತ. ಸಿಂಪಲ್ ಕಾರ್ಬನ್ 1 ಇದ್ದರೆ ಏನಿಲ್ಲ ರೀ, 1 2 3 4 5 6 7 8 9 10 ಬರುತ್ತಲ್ವ ಮಗ್ಗಿ. ಹಾಗೆ 1 2 3 4 5 ಬರುತ್ತಲ್ವ. ಹಾಗೆ ಗ್ರೀಕ್ ಭಾಷೆಯಲ್ಲಿ ಓಕೆ, 1 ಅಂದರೆ ದಟ್ ಈಸ್ ಮೀತ್ ಅಂತ, ಮೀತ್. 2 ಅಂದರೆ ಈತ್, 3 ಅಂದರೆ ಪ್ರೋಪ್, 4 ಅಂದರೆ ಬ್ಯೂಟ್, 5 ಅಂದರೆ ಪೆಂಟ್, 6 ಅಂದರೆ ಹೆಕ್ಸ್, 7 ಅಂದರೆ ಹೆಪ್ಟ್, 8 ಅಂದರೆ ಆಕ್ಟ್, 9 ಅಂದರೆ ನಾನ್, 10 ಅಂದರೆ ಡೇಕ್ ಅಂತ ಅಷ್ಟೇ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಎಲ್ಲವೂ ಬ್ಯೂಟಿಫುಲ್ ಆಗಿ ಆನ್ಸರ್ ಬರೀಬೋದು. ಹಾಗಾದರೆ ಕಾರ್ಬನ್ 1 ಇದ್ದರೆ ಮೀತ್, ಕಾರ್ಬನ್ 2 ಇದ್ದರೆ ಈತ್, ಕಾರ್ಬನ್ 3 ಇದ್ದರೆ ಪ್ರೋಪ್, ಕಾರ್ಬನ್ 4 ಇದ್ದರೆ ಬ್ಯೂಟ್, ಕಾರ್ಬನ್ 5 ಇದ್ದರೆ ಪೆಂಟ್, ಕಾರ್ಬನ್ 6 ಇದ್ದರೆ ಹೆಕ್ಸ್, ಕಾರ್ಬನ್ 7 ಇದ್ದರೆ ಹೆಪ್ಟ್, ಕಾರ್ಬನ್ 8 ಇದ್ದರೆ ಆಕ್ಟ್, ಕಾರ್ಬನ್ 9 ಇದ್ದರೆ ನಾನ್, ಕಾರ್ಬನ್ 10 ಇದ್ದರೆ ಡೇಕ್. ಅದರ ಜೊತೆಗೆ ಹೈಡ್ರೋಜನ್ ಎಷ್ಟಿದೆ ಅನ್ನೋದು ಆಧಾರದ ಮೇಲೆ ಅದು ಏನ ಆರ್ ಈನ ಆರ್ ಐನ ಅಂತ ಲೆಕ್ಕ ಮಾಡ್ತೀವಿ. ಯಾವುದು ಹೈಡ್ರೋಜನ್ ಎಷ್ಟಿದೆ ಅನ್ನೋ ಆಧಾರದ ಮೇಲೆ. ಎಕ್ಸಾಂಪಲ್, ಕಾರ್ಬನ್ 1 ಇದೆ, ನಮಗೆ ಗೊತ್ತಿದೆ ಇದು ಮೀತ್ ಅಂತ. ಕಾರ್ಬನ್ 1 ಇದ್ದರೆ ಮೀತ್. ಹೈಡ್ರೋಜನ್ 4 ಇದ್ದರೆ ದಿಸ್ ದ ಮೀತ್ ಏನ್ ಅಂತ. ಈಗ ಕಾರ್ಬನ್ 2 ಇದೆ, ನಮಗೆ ಗೊತ್ತಿದೆ ಈಗ ಈತ್ ಅಂತ. ಈಗ ಹೈಡ್ರೋಜನ್ 2 ಇದ್ದರೆ ಐನ್, ಈಥೈನ್. ಇನ್ ಕೇಸ್ ಹೈಡ್ರೋಜನ್ 4 ಇದ್ದರೆ ಈಥೀನ್. ಕ್ಲಿಯರ್, ಈಥೀನ್. ಇನ್ ಕೇಸ್ ಹೈಡ್ರೋಜನ್ 6 ಇದ್ದರೆ ಈಥೇನ್. ಓಕೆ, ಸಿಂಪಲ್. ಕಾರ್ಬನ್ 3 ಇದೆ, ಈಗ ಹೈಡ್ರೋಜನ್ ಎಷ್ಟಿದೆ ಅಂತ, ಹೈಡ್ರೋಜನ್ ಎಷ್ಟಿದೆ ಅಂತ. ಹೈಡ್ರೋಜನ್ ಈಗ ಕಾರ್ಬನ್ 3 ಇದೆ, ಡಬಲ್ ಮಾಡಿ 2 ಸೇರಿಸು. ಹೈಡ್ರೋಜನ್ ಇನ್ ಕೇಸ್ 8 ಇದ್ದರೆ ಏನಂತ. ಡಬಲ್ ಮಾಡು, ಹೈಡ್ರೋಜನ್ 6 ಇದ್ದರೆ ಈನಂತ. ಡಬಲ್ ಮಾಡಿ 2 ಕಳಿ, ಹೈಡ್ರೋಜನ್ 4 ಇದ್ದರೆ ಐನ್ ಅಂತ. ಹಾಗಾಗಿ ಈ ಹೈಡ್ರೋಜನ್ ನಂಬರ್ಗಳೇನದಾವ ಇವು ದಟ್ ಈಸ್ ಏನ ಈನ ಐನ ಅಂತ ಹೇಳ್ತವೆ. ನಾವು ಇಲ್ಲಿ ನೋಡ್ಬೇಕು, ಕಾರ್ಬನ್ 1 ಇದೆ, ಕಾರ್ಬನ್ 1 ಇದೆ ಅಂದರೆ ದಟ್ ಇಸ್ ದ ಮೀಥೇನ್. ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನು ಮತ್ತೆ ನಾನು ಥಿಯರಿ ಕ್ಲಾಸಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಕೃತಕ ರತ್ನಗಳನ್ನು, ನೈಸರ್ಗಿಕ ರತ್ನಗಳನ್ನು ಬಳಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಸಿಂಪಲ್, ನೇರಳಾತೀತ ಕಿರಣಗಳು. ಕ್ಲಿಯರ್. UV ರೇಸ್ ಏನಿದೆ ಇದನ್ನು, ಇದ್ರ ಬಗ್ಗೆ ಡೀಟೇಲ್ ಕ್ಲಾಸ್ ಮೊನ್ನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಎಲ್ರಿಗೂ ಭಗವಂತ ಧನ್ಯವಾದಗಳು ಸ್ನೇಹಿತರೆ, ಒಳ್ಳೇದು ಮಾಡಲಿ.